ಮೀಸಲಾತಿ ವಿರೋಧಿಸಿ ದಲಿತ ಮುಖಂಡರು ಗಜೇಂದ್ರಗಡ ಪಟ್ಟಣದ ದುರ್ಗಾದೇವಿ ದೇವಸ್ಥಾನದಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಅವರಿಗೆ ಒಳ ಮೀಸಲಾತಿ ಕೈ ಬಿಡುವಂತೆ ಪ್ರತಿಭಟನಾಕಾರರು ಮನವಿ ಮಾಡಿದ್ದಾರೆ. ಪಟ್ಟಣದ ದುರ್ಗಾದೇವಿ ದೇವಸ್ಥಾನದಿಂದ ಸರ್ಕಾರದ ಒಳ ಮೀಸಲಾತಿ ಆದೇಶದ ವಿರುದ್ಧ ಜೈಕಾರ ಕೂಗುತ್ತಾ ಬಂಜಾರ, ಕೋರವ, ಭಜೇಂತ್ರಿ, ಭೋವಿ ಸಮಾಜದ ಮುಖಂಡರು ಕಾಲೇಶ್ವರ ಸರ್ಕಲ್ನಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿಯವರಿಗೆ ಒಳ ಮೀಸಲಾತಿ ಕೈ ಬಿಡುವಂತೆ ಮನವಿ ಸಲ್ಲಿಸಿದರು. ಮಂಗಳವಾರ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲು ವರ್ಗೀಕರಣವನ್ನು ಮಾಡಿದ್ದು, ಪರಿಶಿಷ್ಟ ಜಾತಿಗಳನ್ನು 3 ವರ್ಗಗಳಾಗಿ ಮಾಡಿ ಲಭ್ಯವಿರುವ ಒಟ್ಟು %17 ಎಸ್ಸಿ ಮೀಸಲು ಪ್ರಮಾಣವನ್ನು ಬಲಗೈ %6, ಚಲುವಾದಿ ಎಡಗೈ %6, ಮಾದಿಗ ಹಾಗೂ ಸ್ಪೃಶ್ಯ ಜಾತಿಗಳಿಗೆ %5 ಹಂಚಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಇದನ್ನು ವಿರೋಧಿಸಿ ನಮಗೆ ಅನ್ಯಾಯವಾಗಿದೆ. ಸ್ಪೃಶ್ಯರು 63 ಜಾತಿಗಳನ್ನು ಹೊಂದಿದ್ದು ನಮಗೆ %5 ಮೀಸಲಾತಿಯನ್ನು ನೀಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಲಿತ ಮುಖಂಡರು ಏಕವಚನದಲ್ಲಿ ದಾಳಿ ಮಾಡಿದರು. ಸಿದ್ದರಾಮಯ್ಯ ಎಣ್ಣೆ ₹30 ಜಾಸ್ತಿ ಮಾಡಿದ ಎಣ್ಣೆ ಹೊಡೆದು ಮಕ್ಕೊಂಡು ಚಲೋ ಬಾರಿಸ್ಬಿಟ್ಟ ರಾತ್ರಿ. ಹೌದಲ್ಲ? ಬೆಕ್ಕು ಎಲ್ಲಿವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಮಾಡಕ್ ಹೋರಾಟನ ಏನಪ್ಪ ಇದು? ನಮ್ಮ ಶಾಸಕರನ್ನ ಮತ್ತೆ ಶಾಸಕರನ್ನ ಮಾಡ್ತೀರಾ? ಸಚಿವರನ್ನ ಮತ್ತೆ ಸಚಿವರನ್ನ ಮಾಡ್ತೀರಾ? ಮಾಡ್ರಪ್ಪ, ಮನೆಗೆ ಜೇಂಡಾಸ್ಬಿಟ್ರನ್ನು. ರವಿಕಾಂತ್ ಅಂಗಡಿ ಮಾತನಾಡಿ, ಲಂಬಾಣಿ, ಬೋವಿ, ಭಜಂತ್ರಿ, ಕೋರವ ಸಮುದಾಯವನ್ನು ಹತ್ತಿಕ್ಕಲು ಸರ್ಕಾರ ಮೀಸಲಾತಿಯನ್ನು ಜಾರಿ ಮಾಡಿದ್ದು, ನಾವು ಇನ್ನು ಮುಂದೆ ಇವರ ಮಾತನ್ನು ಕೇಳಬಾರದು. ಎಲ್ಲರೂ ಸೇರಿ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಮ್ಮ ಪರವಾಗಿಲ್ಲ. ಆತ್ಮೀಯ ಗಜೇಂದ್ರಗಡ ತಾಲೂಕಿನ ಎಲ್ಲ ಲಂಬಾಣಿ, ಬೋವಿ, ಒಡ್ಡರ್, ಕೊರಮ, ಕೊರ್ಚ, ಸುಡುಗಾಡಿಸಿದ್ದ ಸಿಳ್ಳಿಕ್ಯಾತ್ರ ಎಲ್ಲ ಅನ್ಯಾಯಕ್ಕೆ ಒಳಗಾದಂತ ಸಮುದಾಯದವರೇ, ತಮ್ಮೆಲ್ಲರಿಗೂ ಗುರುತಿರುವ ಹಾಗೆ ಈ ವಿಚಾರವನ್ನ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾವು ನಿರಂತರ ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಾರ್ದು ಅಂತ ಹೇಳಿ. ಮೊನ್ನೆ ತಾನೇ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ನಿನ್ನೆ ಸದನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಎಲ್ಲಾ ವಿಚಾರ ಎಲ್ರಿಗೂ ಗುರ್ತಿದೆ, ಸ್ಪರ್ಶ ಜಾತಿಗಳಂತಾರ, ಎಲ್ಲಾ ಪತ್ರಿಕೆಗಳು ಸ್ಪರ್ಶ ಜಾತಿಗಳಂತಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಯಾರ್ಯಾರು ನೀವು ಸ್ಪರ್ಶ ಜಾತಿಗಳಂತೀರಿ, ಇದೇ ಗಜೇಂದ್ರಗಡದಲ್ಲಿ ಹೋಗೋಣ, ನಮ್ಮ ಜಾತಿಯನ್ನ ಹೇಳಿ ನಮಗೊಂದು ಮನೆ ಬಾಡಿಗೆನ ಕೊಡಿಸ್ರಿ, ಅಂದ್ರ ನೀವು ನಮ್ಮನ್ನ ಸ್ಪರ್ಶ ಜಾತಿ ಅಂತ ಹೇಳಿ ಅನ್ನಕ ನಾವು ಲಾಯಕಿರ್ತೀವಿ ಅಂತ ಹೇಳಿ. ನಾವು ಸಂಪೂರ್ಣವಾಗಿ ಅಸ್ಪೃಶ್ಯರು, ನಿರಂತರ ತುಳಿತಕ್ಕೆ ಒಳಗಾಗಿದ್ದೀವಿ, ನಿರಂತರಕ್ಕೆ ಅನ್ಯಾಯಕ್ಕೆ ಒಳಗಾಗಿದ್ದೀವಿ. ಇನ್ನೂವರೆಗೂ ನಮಗೆ ಸರಿಯಾದಂತ ಶಿಕ್ಷಣ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲೇ ಗೋವಾ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹೋಗಿ ದುಡಿದು ಬರ್ತಾ ಇದ್ದೇವೆ. ಸನ್ಮಾನ್ಯ ನಾಗಮೋಹನ್ ದಾಸರು ನಿಮ್ಗೆ ಇದು ಕಣ್ಣಿಗೆ ಕಾಣಿಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ನೀವು ಅಲ್ಲಿ ಕುಂತ್ಕೊಂಡು ತಮ್ಗೆ ಹೆಂಗ್ ಬೇಕಾದಂಗೆ ತಮ್ಮ ಕೈಯಲ್ಲಿ ಪೆನ್ ಇದೆ, ಪೇಪರ್ ಅಲ್ಲಿ ಬರೆದು ಬಿಟ್ರೆ ಅಂದ್ರೆ ನೀವು ಗಣತಿಯನ್ನು ಮಾಡಿನಂತೀರಿ, ಮನೆಗೆ ಮುಟ್ಟಿದ್ದೀನಂತಂದ್ರಿ. ಪ್ರತಿ ಮನೆಗೂ ಇನ್ನೂವರೆಗೂ ಹೋಗಿಲ್ಲ. ಇದೇ ನಮ್ಮ ಗದಗ ಜಿಲ್ಲೆಯಲ್ಲಿ ಆದಂತ ಘಟನೆ. ಅಲ್ಲಿ ಒಬ್ಬ ಶಿಕ್ಷಕ ಹೇಳ್ತಾನೆ ಏನಂತಂದ್ರೆ, ನೀವು ಆದಿ ಕರ್ನಾಟಕ ಅಂತ ಬರ್ಸಿದ್ರೆ ಮಾತ್ರ ಅದು ಸರ್ವರ್ ಬರುತ್ತೆ, ಆದಿ ಕರ್ನಾಟಕ ಬರಂಗಿಲ್ಲ ಅಂತೇಳಿ. ಇದನ್ನ ನಾವು ಎಲ್ಲರೂ ರವಿಕಾಂತ್ ಅಂಗಡಿ ಅವರು ಆದಿಯಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಖಂಡಿಸಿದ್ದೀವಿ. ಇಂತಹ ಮೋಸದ ಆಟವನ್ನ, ಇಂತಹ ಅನ್ಯಾಯವನ್ನ ನಿರಂತರವಾಗಿ ಗದಗದಲ್ಲಿ ಮಾತ್ರವಲ್ಲ ಕರ್ನಾಟಕದಾದ್ಯಂತ ಮೊಳಗಿಸಿ ನಮ್ಮ ಸಮುದಾಯ ಜನಸಂಖ್ಯೆ ಕಡಿಮೆಯನ್ನ ಮಾಡಿ ನೀವು ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು. ಈ ಹಿಂದೆ ನಮಗೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ತಿದ್ರು. ಕ್ರಿಮಿನಲ್ ಟ್ರೈಬ್ಸ್ ಅಂತಂದ್ರೆ ನಾವು ಎಲ್ರು ಕಳ್ಳರು, ಕಾಕರು, ದೊರೆಡೆಕೋಡ್ರು ಅಂತ ಹೇಳಿ ಬ್ರಿಟಿಷ್ ಸರ್ಕಾರದಲ್ಲಿ ಮಾಡಿದ್ರು. ಮುಂದಿನ ದಿನಮಾನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇನ್ನು ಮಾಡ್ಲಿಕ್ಕೆ ಹೊರಡ್ತಾ ಇದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳ್ತೇನೆ ಬಂಧುಗಳೇ. ಹಾಗಾಗಿ ಬಂಧುಗಳೇ, ಏನು ನಮಗೆ ಅನ್ಯಾಯನೂ ಮಾಡ್ತದೆ ನೋಡಿ. ಈ ಹಿಂದೆ ಸದಾಶಿವ ಆಯೋಗದಲ್ಲಿ 3% ಅಂತಂದ್ರು ನಿರಂತರವಾಗಿ ಹೋರಾಟ ಮಾಡಿದ್ವಿ, ಅದರ ತಟಸ್ಥ ಇಟ್ರು. ಅದಾದ್ಮೇಲೆ ಮಾಧುಸ್ವಾಮಿ ವರದಿಯಲ್ಲಿ 4% ಅಂದ್ರು, ಅದನ್ನು ನಾವು ಹೋರಾಟ ಮಾಡ್ತೇವೆ, ಅದನ್ನು ತಟಸ್ಥ ಇಟ್ರು. ಇವಾಗ ನಾವು ಏನ್ ಅನ್ಕೊಂಡಿದ್ವಿ, ಏನು ಸುಪ್ರೀಂ ಕೋರ್ಟಿನ ನಿರ್ದೇಶನ, ಅದು ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಇರುವುದು ಸಬ್ ಕ್ಲಾಸಿಫಿಕೇಶನ್, ಉಪವರ್ಗೀಕರಣ. ಒಳ ಮೀಸಲಾತಿ ಅನ್ನೋದು ಅಲ್ಲಿ ಶಬ್ದನೇ ಇಲ್ಲ, ಇಂಟರ್ನಲ್ ರಿಸರ್ವೇಶನ್ ಅನ್ನೋದು ಶಬ್ದನೇ ಇಲ್ಲ.
ಸುಪ್ರೀಂ ಕೋರ್ಟಿನ ಆದೇಶವನ್ನ ನಮ್ಮ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡುವಂತೆಲ್ಲ ಘಂಟಾಘೋಷವಾಗಿ ಗಜೇಂದ್ರಗಳು ಹೇಳ್ತಾ ಇದ್ರು ಬಂಧುಗಳೇ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡಂತೇಳಿ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರು SC ಸಮುದಾಯವರು ನಿಮ್ಗೆ ಏನ್ ಮತ್ತೆ ಅನ್ಯಾಯ ಮಾಡಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ? ಕೇವಲ SC ಸಮುದಾಯದಲ್ಲಿ ಮಾತ್ರ ನೀವು ಸಬ್ ಕ್ಲಾಸಿಫಿಕೇಶನ್ ಮಾಡೋದು ಬಿಟ್ಟು ಒಳ ಮೀಸಲಾತಿಯನ್ನು ಮಾಡಿದ್ರಿ. ST ಸಮುದಾಯಕ್ಕೆ ಯಾಕೆ ಬಿಟ್ರಿ? ಅವ್ರ ಏನ್ ಅನ್ಯಾಯ ಮಾಡ್ರ? ಅವ್ರೇನ್ ತಪ್ಪು ಮಾಡ್ಯಾರ? ಇದ್ರೇನ್ ಒಳ ಹುನ್ನಾರ ಐತಿ? ಇದ್ರೇನ್ ರಾಜಕಾರಣ ಐತಿ ಅಂದ್ರೆ ನಮಗ ತುಳಿಬೇಕು. ಲಂಬಾಣಿ ಬೋವಿ ವೋಟರ್ ಕೊರ್ಮ ಕೊರ್ಚೆ ಸಮುದಾಯವನ್ನ ಸಂಪೂರ್ಣವಾಗಿ ತುಳಿಬೇಕು ಅನ್ನೋ ಒಂದು ಹುನ್ನಾರದಿಂದ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಉಲ್ಲಂಘನೆಯನ್ನು ಮಾಡಿ ಒಳ ಮೀಸಲಾತಿ ಮಾಡಿರುವುದು ತಪ್ಪು. ಸಬ್ ಕ್ಲಾಸಿಫಿಕೇಶನ್ ನೈಸರ್ಗಿಕವಾಗಿ ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು. ಯಾರು ಎಲ್ಲಿಂದ ಹೇಗೆ ಬಂದ್ರು ಅಂತೇಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು SC ಯಲ್ಲಿ ಇರ್ಲೇ ಇಲ್ಲ. ನಮ್ಗೆ ಏನಂತಂದ್ರೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಇರೋ ಕಾರಣಕ್ಕಾಗಿ ನಮ್ಮನ್ನ DNT ಡಿನೋಟಿಫೈಡ್ ಟ್ರೈಬ್ 1978ರವರೆಗೂ ನಾವು ಡಿನೋಟಿಫೈಡ್ ಟ್ರೈಬಲ್ ಇದ್ವಿ. ಹಳೆ ಮೈಸೂರು ಭಾಗ ಏನು ಮೈಸೂರು ಮಹಾರಾಜರಿದ್ರು ಆ ಸಂದರ್ಭದಲ್ಲಿ 4 ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ರು. ಅದರಲ್ಲಿ ಮಾದಿಗ ಸಮುದಾಯ, ಚಲವಾದಿ ಸಮುದಾಯ, ಲಂಬಾಣಿ ಸಮುದಾಯ, ಒಡ್ಡರ ಸಮುದಾಯ. ಆದರೆ ಇದು ಮುಂಬೈ ಕರ್ನಾಟಕ ಇರುವ ಕಾರಣಕ್ಕಾಗಿ ಕರ್ನಾಟಕವನ್ನ ಅಖಂಡ ಕರ್ನಾಟಕ ಕನ್ನಡ ಮಾತಾಡುವಂತ ಪ್ರದೇಶವನ್ನ ಸೇರಿಸಬೇಕಂತ ಹೇಳಿ ಏನು ಇಲ್ಲೇ ನಮ್ಮ ಚಕ್ಲಿಯ ಅಂದಾರಪ್ಪ ದೊಡ್ಡಮೇಟೆಯರ ಒಂದು ಹೋರಾಟ ಆಯ್ತು. ಅವಾಗ ಕರ್ನಾಟಕ ಕನ್ನಡ ಮಾತಾಡುವಂತ ಪ್ರದೇಶ ಏಕೀಕರಣವಾಯ್ತು. ಆದ್ರೆ ನಾವು ಎಷ್ಟು ಅನಕ್ಷರಸ್ಥರಿದ್ವಿ ಅಂತಂದ್ರೆ ನಮಗೆ ಕಾನೂನಿನ ಜ್ಞಾನ ಇಲ್ಲದೆ ಇರುವತ್ತು, ತಿಳುವಳಿಕೆನೂ ಇಲ್ಲದೆ ಇರಲಿಲ್ಲ. ದಕ್ಷಿಣ ಭಾಗದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇದ್ದು ಲಂಬಾಣಿ ಬೋವಿ ವೋಟರ್ ಕೊರ್ಮ ಕೊರ್ಚ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಸೇರಿಸಲೇ ಇಲ್ಲ. ಯಾಕಂದ್ರೆ ನಮ್ಮ ಅನಕ್ಷರಸ್ಥರು, ನಮ್ಮ ಹಿರಿಯರು, ನಮ್ಮ ತಂದೆ, ನಮ್ಮ ತಾಯಿ ಅಥವಾ ನಮ್ಮ ಅಜ್ಜ ಅಮ್ಮನವ್ರಿಗೆ ಯಾರು ಶಿಕ್ಷಣದ ಗುರ್ತೇ ಇಲ್ಲ. ಹಾಗಾಗಿ ನಾವು ಪರಿಶಿಷ್ಟ ಜಾತಿಯಲ್ಲಿ ಇರ್ಲೇ ಇಲ್ಲ ಒಂದು ಸಂದರ್ಭ ಇತ್ತು. ಅದನ್ನ ನಿರಂತರವಾಗಿ ಇಲ್ಲೇ ನಮ್ಮ ಬಿಜಾಪುರದ KT ರಾಠೋಡ್ ಆದಿಯಾಗಿ ಆ ಸಂದರ್ಭದಲ್ಲಿ ಇಲ್ಲ ದಕ್ಷಿಣ ಭಾಗದಲ್ಲಿ ಹೀಗಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೀಗೆ ಆಗ್ತಾ ಇದೆ, ಹಾಗಾಗಿ ಇದು ಅನ್ಯಾಯ ಆಗ್ತದೆ. ಆದ್ರೆ ಕೇವಲ 19 ನಾ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಿಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. 1978ರಲ್ಲಿ ಬಂದಂತವ್ರು ಬಹಳ ಮುಂದುವರೆದ್ಬಿಟ್ರು, ಬಹಳ ಶಿಕ್ಷಣವಂತರಾದ್ರು. 1947ರಿಂದ ಇಲ್ಲಿವರೆಗೂ ಮೀಸಲಾತಿನ ಸೌಲಭ್ಯ ಪಡೆದಾರಲ್ವಾ, ಅವ್ರು ಮುಂದೆ ಬರ್ಲಿಲ್ವಾ? ಹಂಗಿದ್ರೆ ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗಲ್ಲೇನ್ರಿ? ನೀವೇನ್ ಮಾಡ್ತಾ ಇದ್ದೀರಿ? ಇದೇ SC ಅನುದಾನವನ್ನ ತಗೊಂಡು ಬೇರೆ ಕಡೆ ಬಳಸ್ಕೊಂಡು ಹೋಗ್ತೀರಿ. ನಿಮ್ಮ ಉದ್ದೇಶವನ್ನ ಡೈವರ್ಟ್ ಮಾಡ್ಲಿಕ್ಕೆ, ನಿಮ್ಮ ಹುನ್ನಾರವನ್ನ, ನಿಮ್ಮ ಷಡ್ಯಂತ್ರವನ್ನ ಡೈವರ್ಟ್ ಮಾಡ್ಲಿಕ್ಕೆ ನಮ್ಮನ್ನ ತುಳ್ತಾ ಇದ್ರ. ಇದನ್ನ ಯಾವುದೇ ಕಾರಣಕ್ಕೂ ಈ ಸಮುದಾಯ ಸಹಿಸುವುದಿಲ್ಲ. ಮುಂದಿನ ತೀರ್ಮಾನಗಳಲ್ಲಿ ಕಾಂಗ್ರೆಸ್ ಹಠಾವ ಮೀಸಲಾತಿ ಬಚಾವ ಅನ್ನೋ ಒಂದು ಹೋರಾಟ ಮಾಡಬೇಕಾಗತ್ತೆ ಬಂಧುಗಳೇ. ಹಾಗಾಗಿ ಬಹಳ ಹೊತ್ತಿನಿಂದ ನೀವೆಲ್ಲರೂ ಹೋರಾಟ ಮಾಡ್ತಿದ್ರ. ಆಗಾಗ್ಲೇ ನಮ್ಮ ಉತ್ತರ ಕರ್ನಾಟಕದ ಮಹಾಸಭಾದ ಅಧ್ಯಕ್ಷರಾದಂತಹ ರವಿಕಾಂತ್ ಅಂಗಡಿ ಅಣ್ಣನವರು ಒಂದು ನೇತೃತ್ವದಲ್ಲಿ ಮಹತ್ವೊಂದು ರೈತ ಹೋರಾಟ ನಡೀತಾ ಇದೆ. ಅದು ಇದೇ ಗಜೇಂದ್ರ ಭಾಗದಲ್ಲಿ ಇರುವಂತಹ ಸಮಸ್ಯೆ. ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಅದಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಗರುಕುಂ ಸಾಗುವಳಿದಾರರಿಗೆ ಏನು ಮನೆಯಲ್ಲಿ ಬದುಕ್ತಾ ಇದೆ, ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು. 63 ಜಾತಿಗಳಿಗೆ ಶೇಕಡ 5ರಷ್ಟು ಮೀಸಲಾತಿಯನ್ನು ನೀಡಿರುವುದು ಅನ್ಯಾಯ. ಈ ಮೀಸಲಾತಿಯನ್ನು ಪರಿಶೀಲಿಸಿ ನಮಗೆ ಶೇಕಡ 6ರಷ್ಟು ಮೀಸಲಾತಿಯನ್ನು ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಅಂತ ಹೇಳಿದ್ರು. ಜಗದಂಬೆ ಆದಿಶಕ್ತಿ ಶ್ರೀ ದುರ್ಗಾ ಮಾತೆಯ ಪವಿತ್ರ ಪಾದಗಳಿಗೆ ಅಡೆಮಣಿದು ನಮಸ್ಕರಿಸಿ ನಮ್ಮನ್ನೆಲ್ಲ ಕರ್ತವ್ಯದಿಂದ ಬೆಳಕಿನೆಡೆಗೆ ತಂದಂತ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಎಂದು ಸಮಸ್ತ 63 ದಲಿತ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಒಳ ಮೀಸಲಾತಿಯಲ್ಲಿ ನಮಗೆಲ್ಲ ಆಗಿರುವ ಅನ್ಯಾಯವನ್ನ ಪ್ರತಿಭಟನೆಗೋಸ್ಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ಎಲ್ಲ ನನ್ನ ಸಮಸ್ತ ದಲಿತ ಬಂಧುಗಳೇ ಬಹುತೇಕವಾಗಿ
ನಿಮಗೆಲ್ಲ ಗೊತ್ತಿರೋ ವಿಷಯ, ಈ ಹೋರಾಟ ನಡೀತಾ ಇರೋದು ನಿನ್ನೆ ಮೊನ್ನೆಯಿಂದ ಅಲ್ಲ, ವರ್ಷ 2 ವರ್ಷದಲ್ಲ, ಕಳೆದ 2-3 ದಶಕಗಳಿಂದ ನಡೆದಂತ ಈ ಒಂದು ಹೋರಾಟ. ಒಳ ಮೀಸಲಾತಿ ಜಾರಿಗೆ ಆಗ್ಬೇಕು. ಒಳ ಮೀಸಲಾತಿ ಜಾರಿ ಆದ್ರೆ ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಬಹಳಾದ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಎಡಗೈಯಾಗಿರ್ಬೋದು ಬಲಗೈಯಾಗಿರ್ಬೋದು ನಾವು ಕೂಡ ಆಗಿರ್ಬೋದು ಇನ್ನು ಒಂದಿಲ್ಲ ಒಂದು ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಬಂದಾಗ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಈ ಸಮುದಾಯಕ್ಕೆ ಇಷ್ಟು ಅಂತ ಹೇಳಿ 4.5, 5, 4 ಹೀಗೆ ಎಡಗೈಗೆ 5, ಬಲಕ್ಕೆ 4.5 ಹಾಗೂ ನಮಗೆಲ್ಲ 4% ನೀಡಿ ಅತಿ ಹಿಂದುಳಿದ ಸಮುದಾಯಗಳಿಗೆ 1% ನೀಡಿದ್ರು. ಅದು ಸಮಾಧಾನ ಪಡಿಸಿದೆ. ಆಗ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಸಂಬಂಧಪಟ್ಟ MLAಗಳು ಸಚಿವರು ಸಾಕಷ್ಟು ಸಾರಿ ಹೇಳಿದ್ರು, ನೀವು ಈ ಹಾವಿನ ಹುತ್ತಕ್ಕೆ ಕೈ ಹಾಕ್ಬೇಡ್ರಿ ಸಾಹೇಬ್ರ, ಹಾವಿನ ಹುತ್ತಕ್ಕೆ ಕೈ ಹಾಕಿದ್ರ ನೀವು ಬದುಕೋದು ಕಷ್ಟ ಐತಿ, ನಿಮ್ ಜೊತೆ ನಾವು ಸಾಯ್ಬೇಕಾಗತ್ತೆ ಅನ್ನುವಂತ ವಿಚಾರ ಸಾಕಷ್ಟು ಮಾನ್ಯ ಬೊಮ್ಮಾಯಿ ತಂದ್ರು ಕೂಡ ಅವರೇನು ಹಿಂದೆ ಮುಂದೆ ಯೋಚನೆ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಈ ಜಾರಿಗೆ ಮಾಡಿಬಿಟ್ಟು. ಜಾರಿಗೆ ಮಾಡಿದ್ರೆ ಪ್ರತಿಫಲ ಏನಾಯ್ತು? ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಹೇಳಕ್ಕೆ ಹೆಸರಿಂದ ಹೋಗ್ಬಿಡ್ತು. ಈಗಲೂ ಕೂಡ ಸಿದ್ದರಾಮಯ್ಯನವರಿಗೆ ಇದೇ ಪರಿಸ್ಥಿತಿ ಮುಂದೆ ಬರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಕಾರಣ ಇಷ್ಟೇ, ನಾವು ಬಡ ಜನಾಂಗ, ಶೋಷಿತಕ್ಕೆ ಒಳಪಟ್ಟವರು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತಿ ಹಿಂದುಳಿದವರು ಇವತ್ತು ನಮ್ಮ ಜೊತೆ ಇರ್ತಾರಲ್ಲ. ನಾನು ಬಂಜಾರ ಸಮುದಾಯದ ಪ್ರತಿನಿಧಿಯಾಗಿ ಮಾತನಾಡುತ್ತೀನಿ. ಬಂಜಾರ ಸಮುದಾಯದವರು ಕಟ್ಟಿಗೆ ಹೊತ್ತು ಮಾಡ್ಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಜೀವನ ಇಲ್ಲ. ಭೋವಿ ಸಮಾಜದ ಬಂಧುಗಳು ಗುಡ್ಡಕ್ಕೆ ಹೋಗಿ ಕಲ್ಲು ಹೊಡೆಯಲಿಲ್ಲ ಅನ್ನೋದ್ರ ಜೀವನ ಇಲ್ಲ. ಇನ್ನು ಕೊರವ ಸಮಾಜದವರು ಅವ್ರ ಮನೆ ಭಿಕ್ಷೆ ಬೇಡಿ ಊರೂರು ಹಳ್ಳಿಗಳಿಗೆ ಹೋಗಿ ನಮ್ಮ ಉಪಜೀವನಕ್ಕಾಗಿ ಏನೋ ಒಂದು ಮಾರಾಟ ಮಾಡಿ ಬರೋದ್ರಿಂದ ಅವ್ರಿಗೆ ಜೀವನ ಇಲ್ಲ. ಭಜಂತ್ರಿ ಸಮುದಾಯದವರು ಈ ಪರಕೆಗಳನ್ನ ಮಾರಿ ಮಾರಾಟ ಮಾಡಿ ಜೀವನ ಮಾಡಲಿಲ್ಲ ಅಂದ್ರೆ ಅವರಿಗೂ ಕೂಡ ಜೀವನ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವುಗಳು ನಮ್ಮನ್ನ ಯಾವ ಆಧಾರದ ಮೇಲೆ ನೀವು ಹೊಡಿಯಾಕತ್ತೀರಿ, ಯಾವ ಆಧಾರದ ಮೇಲೆ ನಮಗೆ ಅನ್ಯಾಯ ಮಾಡಾಕತ್ತೀರಿ? ನೀವು ಎಡಗೈಗೆ 6 ಕೊಟ್ರಿ, ಬಲಗೈಗೆ 6 ಕೊಟ್ರಿ, ಕೊಡ್ರಿ, ನಮ್ದೇನ ಅಭ್ಯಂತರ ಇಲ್ಲ. ನಾವೇನ್ ಮಾಡಿದ್ದೀವಿ ನಮಗ್ ಕೊಟ್ಟಿರ್ತಕ್ಕಂಥ 4% ನಮಗ್ ಕೊಡ್ಲಾರ್ದನ ನಮ್ಮಲ್ಲಿನೇ ಮತ್ತೆ ಅದು ಅರೆಮಾರು ಜನಾಂಗದವ್ರನ್ನ ಒಂದು ಸೇರಿಸ್ಕೊಂಡು ಆ 4.5% ಮಾಡಿದ್ರಿ. ಯಾಕೆ ನೀವು ಮಾಡಿರೋ ಅನ್ಯಾಯವನ್ನ, ನೀವು ಮಾಡಿರೋ ಪಾಪದ ಕೊಡವನ್ನ ನಮ್ಮ ತಲೆ ಮೇಲೆ ಯಾಕೆ ಹಾಕಕತ್ತೀರಿ? 5% ನಲ್ಲಿ ನಾವು 63 ಸಮುದಾಯಗಳನ್ನು ಸರಿಪಡಿಸಬೇಕು. 6% ನಲ್ಲಿ 17 ಸಮುದಾಯಗಳನ್ನ ಸಣ್ಣ ಸಮುದಾಯಗಳು ಆದಿಯಾಗಿ ಎಡಗೈ ಕೊಡಬೇಕು. 18% ಬಲಗೈಯವರಿಗೆ ಕೊಡಬೇಕು ಅಂತೇಳಿ. ಯಾಕೆ 17 ಜನರು ನಿಮಗೆ ಬಹಳ ಕಾಣಿಸಿದ್ರು, 18 ಜನರು ನಿಮಗೆ ಬಹಳ ಕಾಣಿಸಿದ್ರು, 63 ಜನ ನಿಮಗೆ ಬಹಳ ಕಾಣಿಸ್ತಿದ್ರಿ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಈ ಹಿಂದೆಯೂ ಒಂದು ದೊಡ್ಡ ಗಂಡಾಂತರ ಇತ್ತು. ಆದ್ರೆ ಅವಾಗ ಕಾರಣಾಂತರಗಳಿಂದ ಜನ ಏನು ಅನ್ಕೊಂಡ್ಬಿಟ್ರಪ್ಪ ಅಂತಂದ್ರ ಈ ಹಿಂದಕ್ಕ ನಮ್ಮನ್ನ ಅತಿ ನಮ್ಮನ್ನೆಲ್ಲ ದಲಿತ ಸಮುದಾಯಗಳಿಗೆ ಒಂದು ದಾರಿ ತೋರಿಸಿದವರು ನೀವು ಕೂಡ ಅದರಲ್ಲಿ ಒಬ್ರು ಆಗ್ತೀರಿ ಅಂತಕ್ಕಂಥ ಬಹಳ ದೊಡ್ಡದಾದಂತ ಒಂದು ಆಶಾಭಾವನೆಯನ್ನ ನಾವೆಲ್ಲ ಇಟ್ಕೊಂಡಿದ್ವಿ. ಆ ಒಂದು ಆಶಾಭಾವನೆ ಇಟ್ಕೊಂಡು ಬಿಜೆಪಿ ಹಟಾವ್ ತಾಂಡಾ ಬಚಾವ್, ಬಿಜೆಪಿ ಹಟಾವ್ ಕೇರಿ ಬಚಾವ್, ಬಿಜೆಪಿ ಹಟಾವ್ ಗಲ್ಲಿ ಬಚಾವ್ ಎನ್ನುವಂತ ಒಂದು ಹೋರಾಟದ ಬಿಜೆಪಿಯನ್ನು ಕಿತ್ತೋದ್ರು. ಕಾರಣ ಇಷ್ಟೇ, ಸಿದ್ದರಾಮಯ್ಯನವ್ರು ಬಂದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು. ಆದ್ರೆ ಆ ಮಾತು ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಅಪ್ಪ ಅಂತಂದ್ರೆ, ಯಾರಿಗೆ 5% ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 6, ಬಲಗೈಗೆ 5,
ಇವರಿಗೆ ಇನ್ನಿತರರಿಗೆ 5 ಅತಿ ಹಿಂದುಳಿದ ವರ್ಗದವರಿಗೆ 1 ಅಂತಕ್ಕಂಥದ್ದನ್ನ ಮಾಡಿದ್ರು. ಒಂದೇ ಒಂದು ರಾತ್ರಿ ಒಳಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಪರಮೇಶ್ವರ್ ಅವರು ಇವರನ್ನ ಮನವೊಲಿಸೋದಕ್ಕೋಸ್ಕರ ಬಲಗೈಯವ್ರಿಗೆ 6 ಮಾಡಿಬಿಟ್ರು. ಒಂದೇ ರಾತ್ರಿ ಒಳಗಾಗಿರುವಂತ ಬದಲಾವಣೆ ಇದು. ನಾಗಮೋಹನ್ ದಾಸ್ ವರದಿಯಲ್ಲಿ 6% ಇಲ್ವೇ ಇಲ್ಲ, ಇರುವಂತದ್ದು 5%. ಎಡಗೈಗೆ 6, ಬಲಗೈಗೆ 6, ಇವ್ರಿಗೂ ಕೂಡ 6. ಇನ್ನು ಅತಿ ಹಿಂದುಳಿದ ಜನಾಂಗದವರಿಗೆ 1 ಅನ್ನುವಂತ ಒಂದು ಏನು ಇತ್ತು ಅದನ್ನ ಬದಲಾವಣೆ ಮಾಡಿ ಹೈಕಮಾಂಡ್ ಅನ್ನ ಮನವೊಲಿಕೆ ಮಾಡೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಲಗೈಗೂ ಕೂಡ 6% ಅನ್ನು ನೀಡಿ ನಮಗೆ ಬಹುದೊಡ್ಡವಾದಂತಹ ಒಂದು ಅನ್ಯಾಯವನ್ನು ಮಾಡಿದ್ದಾರೆ. ಬಂಧುಗಳೇ, ನಾವು ಇವತ್ತು ಒಂದು ಮನಗಾಣಬೇಕಾಗಿದೆ. ಯಾವ ಸರ್ಕಾರ, ಯಾವ ಅಧಿಕಾರಿಗಳು, ನಾವು ಎಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇದ್ವಿ. ನಮ್ಮನ್ನೆಲ್ಲ ನೀನು ಎಡಗೈ, ನೀನು ಬಲಗೈ, ನೀನು ಇನ್ನೊಂದು ಕೈ, 3 ಕೈ ಇಲ್ಲೇ ಇಲ್ಲ, ಎಡಕ್ಕ ಬಲಕ್ಕೆ 2 ಇರೋದು, ಇನ್ನೊಂದು ಕೈನೂ ಕೂಡ ನೀವು ಸೃಷ್ಟಿ ಮಾಡ್ಬಿಟ್ರಿ. ಮಾನ್ಯ ಮುಖ್ಯಮಂತ್ರಿ ಅವರೇ, ಅದನ್ನ ಕೈ ಬಿಡ್ರಿ. ತಕ್ಷಣಕ್ಕೆ ನೀವೇನಾದ್ರೂ ಕೈ ಬಿಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕುರ್ಚಿ ಕಾಲ ಅಳಗಾಡೋದಂತೂ ಗ್ಯಾರಂಟಿ. ಇದ್ರಾಗ ಯಾವುದೇ ಅನುಮಾನಗಳಿಲ್ಲ. ಆ ಕಾರಣಕ್ಕಾಗಿ ದಯಮಾಡಿ ಸರ್ಕಾರದ ಗಮನಕ್ಕೆ ತರೋದೇನಪ್ಪಾ ಅಂತಂದ್ರೆ ಈ ಒಳ ಮೀಸಲಾತಿ ವಿಚಾರವನ್ನ ಇಲ್ಲಿಗೆ ಕೈ ಬಿಟ್ಟು. ವರದಿ ರಾಜು ಭಜಂತ್ರಿ. ಜಾರಿ ಮಾಡಬಾರ್ದಂತ ಹೇಳಿ ನಾನು ಮನವಿ ಮಾಡಿಕೊಂಡು ನನ್ನ ಹೋರಾಟ ಇದು ಎಚ್ಚರಿಕೆ ಹೋರಾಟ ನಿಮ್ಮ ಗಮನಕ್ಕೆ ತಂದು ನ್ಯಾಯವಾಗಿ ನಮಗೆ ಮತ್ತೊಮ್ಮೆ ನಮಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ. ಉಮೇಶ್ ರಾಠೋಡ್ ಅವರಿಗೆ ಧನ್ಯವಾದಗಳು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ.